ನೋಡ್ರಿ, ಧರ್ಮಸ್ಥಳದ ವಿಷಯದಲ್ಲಿ ನನಗೆ ಹೆಚ್ಚು ಹೇಳುವುದೇನಿಲ್ಲ. ಆರೋಪಗಳು ಬಂತು, ರಾಜ್ಯ ಸರ್ಕಾರ ಒಂದು SIT ಮಾಡಿದೆ, ಅವರು ಉತ್ಖನನ ಮಾಡ್ತಾ ಇದ್ರು. ಉತ್ಖನನ ಮಾಡಲಿ, ಯಾವುದೇ ರೀತಿಯಾದಂಥ ಧರ್ಮಸ್ಥಳ ನಮ್ಮ ದೇಶದ, ನಮ್ಮ ರಾಜ್ಯದ, ಅದರಲ್ಲೂ ನಮ್ಮ ದೇಶದ್ದು ಸಹಿತವಾಗಿ ಒಂದು ಬಹುಜನರ ಒಂದು ಶ್ರದ್ಧಾ ಕೇಂದ್ರ ಅದು. ನಿಮ್ಮ ಆರೋಪ ಇದೆಯಲ್ಲ, ರಾಜ್ಯ ಸರ್ಕಾರ ಈಗ ಒಂದು SIT ಮಾಡಿದೆ. SIT ಬರೋಕ್ಕಿಂತ ಮೊದಲ ಆರೋಪಗಳು ಪ್ರತ್ಯಾರೋಪಗಳು ಮಾಡುವಾಗ ತನ್ನದ ಪರಿಣಾಮ ಹೊರಗೆ ಬರಲಿಲ್ಲ. ಅಲ್ಲೇ ಏನಾದರೂ ಸಿಕ್ಕರೆ ಅದರದ್ದು ಫೋರೆನ್ಸಿಕ್ ಟೆಸ್ಟ್ ಆಗಲಿ, ಅದಾದ ನಂತರ ಸಾಕ್ಷಿಗಳು ಹೊರಗೆ ಬರಲಿ. ಅದಕ್ಕಿಂತ ಮೊದಲನೇ ಯಾರನ್ನೂ ಆರೋಪಿ ಸ್ಥಾನದಾಗ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡೋದು ಸರಿಯಲ್ಲ. ಡೊನಾಲ್ಡ್ ಟ್ರಂಪ್ ಅವರು 25% ಟ್ಯಾಕ್ಸ್ ಹಾಕಿದಾರಲ್ಲ, ಪಾಕಿಸ್ತಾನ ದೋಸ್ತು ಏನೋ. ನೋಡ್ರಿ, ನಾನು ಇದರ ಬಗ್ಗೆ ಆಲ್ರೆಡಿ ನಮ್ಮ ಇವರು ಸ್ಟೇಟ್ಮೆಂಟನ್ನು ಲೋಕಸಭೆಯೊಳಗೆ ಕೊಟ್ಟಾರೆ, ಪಿಯೂಷ್ ಗೋಯಲ್ ಅವರು. ಭಾರತ ಅವರೇನು ಹೇಳಿದ್ದಾರೆ, ನಮ್ಮ ಇಂಟ್ರೆಸ್ಟನ್ನು ಕಾಪಾಡುವಂಥದ್ದು ಮೂಲಭೂತವಾದಂಥ ಕೆಲಸ. ನಮ್ಮ ರೈತರು, ನಮ್ಮ ಕೃಷಿಕರು, ನಮ್ಮ ಸ್ಥಳೀಯ ಉದ್ಯಮಗಳು, ಅದಕ್ಕೆ ಭಾರತ ಬದ್ಧ ಇದೆ.